ನಮಸ್ಕಾರ ಎಲ್ಲರಿಗೂ ಇದೊಂದು ಸ್ಟೋರಿನ ಇದೇ ಚಾನಲ್ನಾಗ ಹಾಕಕತ್ತೀನಿ ರೀ. ಮಲತಾಯಿ ಮಗ ಅಂತೇಳಿ. ಇಲ್ಲಿ ಮಲತಾಯಿ ಕಾಟಕ್ಕೆ ದೊಡ್ಡ ಮಗ ಭಾಳ ನೋವು ಅನ್ಭವಿಸ್ತಿರ್ತಾನೆ ರೀ. ಅತಂದು ಮುಂದೆ ಸ್ಟೋರಿ ಏನಾಗತ್ತಂತ ನೀವ ನೋಡ್ರಿ. ಆಮೇಲೆ ತಂದೆ ಅದನ್ನ ತಾಯಿ ತೀರ್ಕೊಂಡಿರ್ತಾಳ. ಅದಕ್ಕೆ ತಾಯಿ ತೀರ್ಕೊಂಡು ಇದಕ್ಕೆ ಅವರಪ್ಪ ಇನ್ನೊಬ್ಬಕಿನ್ ಮಾಡ್ಕೊಂಡ್ಬರ್ತಾನೆ. ಅದ ಇಲ್ಲದಲ್ಲ ರೀ, ನಾವು ಈಕಿನ್ ಮಾಡ್ಕೊಂಡ್ ಬಂದಿರ್ತಾನೆ ರೀ. ಅದೊಂದು ಗಾದಿನ ಐತಲ್ರಿ. ತಂದೆ ತಾಯಿ ಸತ್ತ ಮೇಲೆ ತಂದೆ ಚಿಗಪ್ಪಾಕನಂತ. ಹಂಗೆ ಈಗ ಹುಡುಗ ಐತೆ ಚಿಗಪ್ಪ ಅದಂಗ್ರಿ. ಯಾಕಂದ್ರೆ ಹೆಂಡತಿ ಬಂದ್ಮೇಲೆ ಆ ಹೆಂಡತಿ ಸೈಡ್ ಹಿಡ್ಕೊಂಡು ಹೆಂಡತಿ ಹೇಳ್ದಂಗೆ ಕೇಳ್ಕೊಂಡು ಮೊದಲೇ ಮಗನ ಆಕಿನೂ ಹಂಗೆ ಕಾಣ್ತಾಳ ತುಚ್ಚವಾಗಿ, ಈತು ಹಂಗೆ ಕಾಣ್ತಾನ ಸೇರಂಗಿಲ್ರಿ. ಒಟ್ಟೆ ಏನ ಹುಡುಗ ಬದುಕಬೇಕು ಇವ್ರ ಕೈಯಾಗ ಬದುಕ್ತೈತ್ರಿ. ಆದ್ರೆ ಈಕಿಗೆ ಹುಟ್ಟಿವಿ ಎರಡು ಒಂದು ಗಂಡು ಒಂದು ಹೆಣ್ಣು ಮಕ್ಳು ಇರ್ತಾವ್ರಿ. ಅವ್ರನ್ನ ಇವರಿಬ್ರು ಚಲೋ ನೋಡ್ಕೊಂತಿರ್ತಾರೆ. ಮೊದಲೇ ಹುಡುಗನ ಕಾಲ್ ಕಸಾಗಿ ನೋಡ್ತಿರ್ತಾರೆ. ಮುಂದೆ ಆತನ ಭವಿಷ್ಯ ಏನಾಗುತ್ತೆ, ಆತ ಹೆಂಗೆ ಬೆಳಿತಾನ ಉಳಿತಾನ ಏನಿಲ್ಲ, ಆತನ ಜೀವನ ಏನಾಗುತ್ತೆ, ಇವ್ರ ಕೈಯಾಗ ಹಿಂಗೆ ಅನ್ಭವಿಸ್ಕೊಂತ ಹೋಗ್ತಾನ. ಏನ ರೊಚ್ಚಿಗೆದ್ದು ಅವನು ಒಂದು ಏನಾರ ಹಾಕ್ತಾನ. ನೀವ ನೋಡ್ರಿ. ಹಂಗೆ ಯಾರ್ಯಾರು ಈ ನನ್ನ ಚಾನಲ್ ನೋಡಕತ್ತಿರಲ್ಲ ದಯವಿಟ್ಟು ಸಬ್ಸ್ಕ್ರೈಬರ್ ಮಾಡ್ಕೊಂಡು ನೋಡ್ಕೊರಿ. ಹಂಗೆ ನಿಮ್ಮ ಬಂಧು ಮಿತ್ರರಿಗೂ ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಲೈಕ್ ಮಾಡಿರಿ ರೀ. ಹೊಲಕೊಂಟನ ಹ್ಞೂ ನಮ್ಮ ಐತಿ ಹೊಲ್ದಾಗ ಜಿಗ್ಗಿ ಕೆಲಸ ಐತೆ, ಹೊಲಕ್ಕೆ ಹೋಗಿ ಬರ್ತೀನಿ. ಅಲ್ಲ ರೀ, ಅದನ್ನ ಕರ್ಕೊಂಡು ಹೋಗ್ಬೇಕಿಲ್ಲ ರಾಮನ್ನ, ನೀವು ಒಬ್ಬರು ಹೊಂಟ್ರಲ್ಲ. ಆತ ಮುಂಜಾನೆ ಎಮ್ಮೆ ಹೊಡ್ಕೊಂಡು ಹೋಗಲ್ಲ, ಎಮ್ಮೆ ಕಾಯಕ ಅಲ್ಲೇ ಹೊಲಕ್ಕೆ ಕಲ್ ಬರ್ತಾನಂತ ಕೆಲ್ಸಕ್ಕೆ. ಅಪ್ಪ ಅವ್ವ ಕಾಲೇಜ್ಗೆ ಹೋಗಿ ಬರ್ತೀವಿ. ಹೌದಾ, ಹೊಂಟ ನೀಬ್ರು ಕಾಲೇಜಿಗೆ? ಹುಷಾರಪ್ಪ, ಬಸ್ನಾಗ ಜಿಗ್ಗಿ ಗದ್ಲಿರುತ್ತೆ, ತಂಗಿನ ಹುಷಾರ ಕರ್ಕೊಂಡು ಹೋಗ್ಬಾ. ಹ್ಞೂ ಅಪ್ಪ, ಆದರೆ ಇದು ಫೀಸ್ ಕಟ್ಬೇಕಾಗಿತ್ತಪ್ಪ ಒಂಚೂರು. ಎಷ್ಟು ಕಟ್ಬೇಕಪ್ಪ? ಈಗ ಶುರು ಆತಲ್ಲ, ಫಸ್ಟ್ನೇದು ಕಂತು ಕಟ್ಬೇಕನ್ನ. ಎಷ್ಟು ಹೇಳು, ಬೇಕಿರ ನಾಳೆ ಬಂದು ಕಟ್ತಂತ. ಇರ್ಲಿ ಬಿಡು ಅಪ್ಪ, ನಮ್ಮ ಕೈ ಕೊಟ್ಬಿಡು, ನಾಳೆ ನಾವು ಕಟ್ತೀವಂತ. ಹಾಂ, ಇಬ್ರು ನಿಮ್ದು ಎಷ್ಟು ನೋಡು ಕೇಳ್ಕೊಂಬರ್ರಿ. ನಾಳೆ ನಿಮ್ಮ ಕೈ ಕೊಡ್ತಂತ ಹೋಗಿ ಕಟ್ರಿ. ಹಂಗೆ ಬರೀ ಫೀಸ್ ಕಟ್ಟೋದು ಬರೀ ಇದಲ್ಲ. ನೀವು ಕೇಳಿದ ಅರ್ಬಿ ಕೊಡಿಸ್ತೈತಿ, ನಿಮ್ಮ ಕೇಳ್ದಂಗೆ ಎಲ್ಲ ಮಾಡ್ತೈತಿ. ಒಟ್ಟು ಚಲೋತ್ನಾಗ ಓದ್ರಿ, ದೊಡ್ಡ ದೊಡ್ಡ ಆಫೀಸರ್ ಆಗ್ಬೇಕು, ಚಂದಾಗಿ ಓದಿ. ಹ್ಞೂ ಅಪ್ಪ, ಚಿಂತೆ ಬಿಡು, ನೋಡಿ ಹೆಂಗೆ ಹಾಕಿವಿ ಅಂತಂದು. ಆ ಮೂದೇವಿ ನಿಮ್ಮಣ್ಣ ರಾಮ ಆಗೈತಲ್ಲ, ಎಮ್ಮಿ ಕಾಯ್ದು ಮತ್ತೆ ನೋಡು, ಓದಿಲ್ಲ ಅಂದ್ರೆ ನಿಮ್ದು ಅದ ಹಣೆ ಬರಾಗತ್ತೆ. ಓದಿ ದೊಡ್ಡ ದೊಡ್ಡ ಆಫೀಸರ್ ಆಗಿ ಸಿ ಅದೇನ ಅಂತಾರಲ್ಲ ಅಂತದ್ರಾಗ ಕಾಲ್ ಮೇಲೆ ಕಲ್ಕೊಂಡು ಕುಂತು ನೌಕರಿ ಮಾಡ್ಬೇಕು. ಹಂಗೆ ಆಗ್ಬೇಕು ನೋಡು. ಹ್ಞೂ ಆಯ್ತು. ಅವ್ರಿಗೆ ಗೊತ್ತಾಗುತ್ತೆ, ಮತ್ತೆ ಬಸ್ ಗದ್ಲಾಗತ್ತೆ ನೋಡ್ರಿ. ನಾನು ಹೊಲಕ್ಕೆ ಹೋಗ್ತೀನಿ, ಮಧ್ಯಾಹ್ನಕ್ಕೆ ಬುತ್ತಿ ತರ್ತೀಯ ಇಬ್ಬರಿಗೂ? ಏ ಹೋಗ್ರಿಪ್ಪ, ಬಿಸ್ಲಾಗ ಅಲ್ಲಿ ತನಕ ಯಾವ ನೋಡ್ಕೊಂಡು ಬರ್ತಾನೆ. ನನಗರ ಕಾಲ್ ಬ್ಯಾನಿ ಬಿಸಿಲು ಒಂದು ಆಗದಿಲ್ಲ ಬಿಡ್ರಿ. ಅಲ್ಲ ಅವ್ನು ಏನು ಮಾಡ್ತಾನ ರಾಮ? ಅಯ್ಯ ಎಮ್ಮೆ ಕಾಯ್ದಂದ ದೊಡ್ಡ ಸೆಡಗ್ರನ ಅಂತಂದು ಅವನ ಎಮ್ಮೆ ನಾವು ಸಪತ್ತು ಕಟ್ಟಿ ಕಳಿಸ್ರತ್ತೇನೆ ಮನೆಗೆ. ಮನೆ ಕಳ್ಸಿದ್ಮ್ಯಾಗ ನಾನು ಬುತ್ತಿಗೆ ಟಿಕೆಟ್ ಕಳಿಸ್ತಂತ, ಇಲ್ಲ ತುಂಡು ನೀವು ತೊಗೊಂಬರ್ತಾನಂತ. ಆಮೇಲೆ ಹಂಗೆ ಕಟ್ಟಿಗೆ ಮಾಡನ್ರಿ, ಬರೀ ಎಮ್ಮೆ ಹಿಂದೆ ಅಡ್ಯಾಡೋದೊಂದ ಅಲ್ಲ. ಏನು ಮತ್ತೆ ಎಮ್ಮೆ ಮೇಯ್ತಾವ ಅಂತ ಯಾರು ಗಿಡಬಿಡಕ್ಕೆ ಮತ್ತೆ ತಿಂದು ಮಕ್ಕೊಂಡ್ಬಿಡ್ತಾನೆ. ಕಟ್ಟಿಗೆ ಮನೆಗೆ ಒಲಿ ಉರಿ ಹಾಕ್ಬೇಕಲ್ಲ, ಕಟ್ಟಿಗೆ ಮಾಡ್ಕೊಂಬ ಅಂತ ಹೇಳ್ರಿ. ಹೊಲ್ದಾಗ ಏನಾರು ಕೆಲಸ ಹೇಳ್ರಿ. ಎಮ್ಮೆ ಅದ್ರ ಪಾಡಿಗೆ ಅದು ಬದು ಗಿಡಕ್ಕೆ ಮೇಯ್ತಿರ್ತಾವು. ಇದು ಏನು ಅದರಿಂದ ಅಡ್ಯಾಡಿದ್ರೆ ಎದಕ್ಕೆ ಬಂತು? ಒಟ್ಟು ಹೊಲ್ದಾಗ ಏನಾರು ಕೆಲಸ ಹೇಳ್ರಿ. ನೀವು ಒಬ್ಬರೇ ಯಾಕೆ ಮಾಡಿದೆ ಅನ್ಕೊಂತೀರಿ? ಇಲ್ಲಲ್ಲಿ ಎಮ್ಮಿನ ಬದುಕಿಗೆ ಹಚ್ಚಿರ್ತೀವಿ ಮೇಯ್ಸಾಕ. ಆತ ಕೆಲಸ ಮಾಡ್ತಾರ ನನ್ನ ಜೊತೆಗೆ, ಹಂಗೇನೇನು ಕುಂದ್ರಿಸ್ಕೊಂಡಂತವ ಕೆಲಸ ಹಚ್ಚಿರ್ತೀನಿ ಆತಗ. ಕೆಲಸ ಹಚ್ಚ್ರಿ. ಯಾಕಂದ್ರೆ ಮತ್ತೆ ನಾನೇನು ಮಲ್ತಾಯಿ ಅಂತ ಕೆಟ್ಟದಕ್ಕಂತ ಹೇಳಲ್ಲ ಅಲ್ರಿ. ಈಗ ಎದಿಸಿ 3 ಅಕ್ಷರ ಇಲ್ಲ, ವಿದ್ಯೆ ಅಂತ ನೈವೇದ್ಯ ಆಗೈತಿ. ಮತ್ತೆ ಇದಕ್ಕೆ ನಾಳೆ ಹೆಣ್ಣು ಕೊಡ್ಬೇಕಲ್ಲ, ಯಾರು ಕೊಡ್ತಾರೆ? ಮತ್ತು ಮನಿ ಬಾಳೆವು ಹೊಲ್ದಂದರ ಮಾಡಿದ್ರೆ ನಾಳೆ ಯಾರು ಹೆಣ್ಣು ಕೊಡ್ತಾರೆ? ಅಲ್ಲ ದೊಡ್ಡ ದೊಡ್ಡ ಇದ್ರಾಗಲ್ಲ, ಅದನ್ನ ಯೋಗ್ಯತೆಗೆ ತಕ್ಕಂತಾರ ಕೊಡ್ಬೇಕಲ್ಲ. ಯಾರು ಕೊಡ್ತಾರೆ? ಇಂದ ಗಡಿಸಿ ಕಲಿಲಿಲ್ಲ ಅಂದ್ರೆ ಅದಕ್ಕೆ ಚಲೋತ್ನಾಗಿ ಹೊಲ್ದಾಗರ ಮಾಡೋದು ಕಲಿಸ್ರಿ. ನಾ ಅದನ್ನ ಮಾಡ್ತೀನಿ. ಟ್ಯಾಂಟಿ ಓಡಿಸ್ತೀನಿ, ಕುಂಟಿ ಓಡಿಸ್ತೀನಿ, ಕಳೆ ಕಳಿಸ್ತೀನಿ, ಬದುಗೆ ಮೇವು ಎಲ್ಲ ಇದು ಕಟ್ ಮಾಡಿ ಎಮ್ಮಿಗೆ ಹೊರಮ ತೊಗೊಂಬರ್ತೀನಿ. ಮತ್ತೆ ಮನೆ ಕಿಲ್ ಬಂದ್ಮೇಲೆ ಮತ್ತೆ ಮುಂಜಾನೆ ಸಂಜೆ ಮುಂದೆ ಎಮ್ಮಿ ಹಾಲು ಹಿಂಡ್ಕೊಂಡು ಮನೆಗೆಲ್ಲ ಕೊಟ್ಟು ಬರ್ತಾನಲ್ಲ. ಮತ್ತೆ ಆತ ಎಲ್ಲಿ ಪುರ್ಸತ್ಗೆ ಬಿಟ್ಟಿರ್ತೀನಿ, ಹಂಗೆ ಮಾಡ್ತಿರ್ತೈತೆ ಕತ್ತಿ ಮಾಡ್ದಂಗೆ. ಆಯ್ತು ಇಲ್ಲ ನಿಂತಂಗೆಲ್ಲ ಸುಮ್ಮನೆ ಆಯ್ತು ಅಷ್ಟ ಮಾಡ್ತೀನಿ. ಹೆಂಗಿದ್ರೆ ನೀವು ಬರಕ್ಕೆ ಒಲ್ಲೆ ಅಂತೀಯಲ್ಲ, ಮಧ್ಯಾಹ್ನ ಆತನ ಕಳಿಸ್ತೀನಿ, ಕಳಿಸ್ಬಿಡು. ಆಯ್ತು ತಗೋರಿ. ಏನಾರೇನವ ಆತನ ಹೊರೆವ? ಅಮ್ಮ ಎಲ್ಲಿಂದ ಆಗ್ಬೇಕ ಇಟೋ ತನಕ ನೋಡು. ಅವು ಎರಡು ಹುಡುಗರು ಕಾಲೇಜ್ಗೆ ಹೋಗೋವಿದ್ವ, ಬಡದಾಡಿ ಅವಕ್ಕೆ ನಾಷ್ಟ ಮಾಡಿ ಅವ್ರು ತಿನ್ನಿಸಿ ಅವ್ರ ಕಾಲೇಜಿಗೆ ಕಳ್ಸೋಷ್ಟೊತ್ತಿಗೆ ಸಾಕಾಗಿ ಹೊತ್ತು. ಆಮೇಲೆ ನನ್ನ ಗಂಡು ನಾಷ್ಟ ಮಾಡಿ ಅದನ್ನ ಹೊಲಕೊಂಟ ಬರೀ ಇವ್ರದ್ದೇ ಆತ್ ನೋಡಿ ಇಟೋ ತನಕ ಚಾಕ್ರಿ. ಈಗಿನ ಮ್ಯಾಗ ಹೋಗಿ ಎಲ್ಲ ಮತ್ತೆ ಮಧ್ಯಾಹ್ನದ ಅಡಿಗೆ ಮಾಡ್ಬೇಕು, ಮತ್ತೆ ಬುತ್ತಿ ಕಳಿಸ್ಬೇಕಲ್ಲ ಮಧ್ಯಾಹ್ನಕ್ಕೆ. ಮತ್ತೆ ಈಗೆಲ್ಲ ಒಗ್ಗರಣೆ ಮಾಡ್ಬೇಕು. ಅವನ್ನೆಲ್ಲ ಹುಡುಗರು ಎತ್ತಿಂದ ಚೆಲ್ಲಿ ಹೋಗಿರ್ತಾವೆ. ಬಟ್ಟೆ ಹಂಗೆ ಅರಿವಿ ಕಳೆದು ಎಲ್ಲಿ ಬೇಕೆಲ್ಲ ಹೋಗೋದಿರ್ತಾವೆ. ತೆಗೆದು ಕಸ ಹೊಡೆದು ಮತ್ತೆ ಮಧ್ಯಾಹ್ನ ಅಡಿಗೆ ಶುರು ಮಾಡ್ಬೇಕು ನೋಡಿ. ಪುರ್ಸತ್ ಎಲ್ಲಿರುತ್ತೋ ಮನೆಗೆ ಹೆಣ್ಮಕ್ಳಿಗೆ ಹಂಗೆ ಇರೋದಲ್ಲ. ಯಾವ್ದು ಬಿಡು, ಹೆಣ್ಮಕ್ಳಿಗೆ ಮತ್ತೆ ಹಂಗೆ ಒಂದಲ್ಲ ಒಂದು ಇದ್ದೇ ಇರ್ತವೆ ಮನೆ ಕೆಲಸ. ನಾವಾಗೆ ಬ್ಯಾಡ ಅಂತಂದು ಒಗದ್ ಸುಮ್ಬಿಟ್ರೆ ಬಿಡ್ಬೇಕಷ್ಟೆ. ಮತ್ತೇನಮ್ಮ ಈ ಕಡೆ ಹೊಂಟಿದ್ದಲ್ಲ ನೀನು? ಏನಿಲ್ಲ ಬಿಡ ಯವ್ವ, ಅವು ನಮ್ಮ ಎಮ್ಮೆ ಹಾಳಾದು ಒಂಚೂರು ಹಿಂಗೆ ಬಿಚ್ಚಿ ಬಿಡತ್ತಾರ ಓಡಿ ಹೋಗವ. ಎತ್ತಾಗ ಹೋದ್ವ ಏನಾತಾಗ ಅದಕ್ಕೆ ರಾಮನ್ ಕೇಳಕ್ಕೆ ಬಂದೆ. ರಾಮನ್ ಎಮ್ಮೆ ಕೊಟ್ಟಾಗ ದೋಸ್ತಿ ಮಾಡ್ಕೊಂಡ್ಬಿಟ್ಟವು. ಏನು ಮಾಡ್ಬೇಕು ಕೇಳ. ಅದಕ್ಕೆ ಅತನ ಕೊಟ್ಟಾಗ ಏನಾರ ಹೋಗ್ಯಾವ ಹೆಂಗೆ ಇದ್ರೆ ಕೇಳಂತಡಿ ಅಂತ ಬಂದೆ. ಇಲ್ಲದನ ರಾಮ? ಇಲ್ಲ ಯಮ್ಮ, ಮುಂಜಾನೆಗ ಎಮ್ಮೆ ಹಿಂಡ್ಕೊಂಡು ಎಲ್ಲ ಮನೆಗೆ ಹಾಲು ಕೊಟ್ಟು ಬಂದಲ್ಲ, ಕೊಟ್ಟು ನಾಷ್ಟ ಮಾಡಿದ್ನ ಹೊಲಕ್ಕೆ ಹೋದ ಎಮ್ಮೆ ಮೇಯ್ಸ್ಕೊಂಬರಕಂತಂದು. ಅವಾಗ ಹೋಗ್ಯಾನ. ಈಗಂತೂ ಇಲ್ಲ. ಮತ್ತೀಗ ಹೊತ್ತು ಮುಣಿಗೆ ಬರ್ತಾನೆ. ಇಲ್ಲಿ ಬಿಡು, ಮಧ್ಯಾಹ್ನ ಬರ್ತಾನೆ ಊಟಕ್ಕೆ ಹೋಯಕ್ಕೆ. ಅದು ಎಮ್ಮೆ ಬರಲ್ಲ, ಎಮ್ಮಿನ ಹೊತ್ತು ಮುಣಿಗೆ ಹೊಡ್ಕೊಂಡ್ ಬರ್ತಾನೆ. ಮತ್ತೆ ನೀನು ಮತ್ತೆ ಹೊಲಕ್ಕೆ ನೋಡ್ತೀಯ ಹೆಂಗೆ? ಮತ್ತೆ ಮಧ್ಯಾಹ್ನ ಊಟಕ್ಕೆ ಬರ್ತಾನಿಲ್ಲ, ಕೇಳ್ತೀನಿ ತಡಿ. ಏನಾರ ನಮ್ಮ ನಿಮ್ಮ ಎಮ್ಮೆ ಕೊಟ್ಟ ಬಂದವತ ಏನ ಅಂತಂದು ಹಂಗೇನಾರ ಹ್ಞೂ ಅಂದರೆ ಹೊಡ್ಕೊಂಬರಪ್ಪ ನಮ್ಮೊಂದಿಷ್ಟು ಅಂತ ಹೇಳ್ತೀನಿ. ಇಲ್ಲ ಅಂದರೆ ನೋಡ್ತೀನಿ. ಮತ್ತೆ ಅಲ್ಬೇ ಅಮ್ಮ, ಒಂದು ವೇಳೆ ಅಕಸ್ಮಾತ್ ನಮ್ಮ ಎಮ್ಮೆ ಕೊಟ್ಟಾಗಿರಲಿಲ್ಲ ಅಂದ್ರೆ ಎತ್ತಗಾರ ಹೋಗಿ ಹಿಂದಗಡಿಸಿ ಯಾರ್ದಾರ ಹೊಲದಾಗ ಏನು ಬೇಕತ್ತಿಂದು ಕಟ್ಟಿ ಹಾಕಿ ಇದ್ರಾಗ ಹಾಕಿದ್ರೆ ಏನು ಮಾಡ್ತಿದ್ದಾನೆ ದಂಡ್ಯಾಗ. ಆಮೇಲೆ ನೋಡು ದಂಡ ಕಟ್ಟಿ ಬಿಡ್ಸ್ಕೊಂಬರ್ಬೇಕಾದಿತ್ತು ನೋಡು ಮುಂದ್ಕತ್ತ ಹೋಗಿ. ಅಯ್ಯೋ ಹೌದಲ್ಲ, ಹೌದವ್ಯವ. ಮತ್ತೆ ಯಾರ್ದಾರ ಹೊಲದಾಗ ಮೊದಲ ಮಳೆ ಬೆಳೆ ಹಾಳಾಕತೈತಿ, ಕೈ ಬಂದದ್ದು ಬಾಯಿ ಬರಲ್ಲ ಅಂತ ಮತ್ತೆ ನನ್ನ ಹಿಡ್ಕೊಂಡು ಹೊಡೆದಿಡ್ತಾರೆ. ಹೋಗ್ತೀನಿ ತಡೆಯವ, ಮುಂದ್ಕತ್ತ ಹೋಗಿ ನೋಡಿ ಹಂಗ ನಿಮ್ಮ ಹೊಲದಂತಕ್ಕೆ ಹೋಗಿ ರಾಮನ ಬೆಟ್ಟೆಗೆ ಬಂದ್ಬಿಡ್ತೀನಿ. ಅಲ್ಲ ಅಮ್ಮ, ನಿಮ್ಮ ಎಮ್ಮೆ ನಮ್ಮ
ಎಮ್ಮಿ ಕುಟ್ಟಿಗೆ ಗೆಳತನ ಮಾಡಕತ್ತವ ಏನು ದೋಸ್ತಾನ ಇದ್ದಿತ್ತವ ಯಾರಿಗೆ ಗೊತ್ತನವ ಯವ್ವ ಗೆಳತಿಯರಾಗ್ಯಾರ ಅವರು ಗೆಳತಿಯರ ಅಲ್ಲಿ ಬಹುಶಃ ಹೊಲ್ದಾಗ ಆ ಈರಣಂದು ಕ್ವಾಣ ಇಲ್ಲನ ಅಲ್ಲಿ ಅದ ನಿಮ್ಮ ಹೊಲ್ದಂತಲ್ಲಿ ಆ ಕ್ವಾಣಕ್ಕೆ ಇದನ್ನ ಹಾಕಿ ಹೊಡಿತಿರ್ತಾನ ನೋಡು ಹೊಲ್ದಾಗ ಗರಂಟಿ ಕುಂಟಿ ಎಲ್ಲ ನನಗನ್ಸುತ್ತೆ ನಿಮ್ಮ ಎಮ್ಮಿಗಳು ನಮ್ಮ ಎಮ್ಮಿಗಳು ಅಷ್ಟು ಆ ಕ್ವಾಣದ ಎಮ್ಮಿ ಲೈನ್ ನೋಡ್ಯಾಕ ಅಷ್ಟು ಸೇರಿ ಹೋಕ್ಕವ ಯಾರಿಗೆ ಗೊತ್ತು ಇದ್ರೂ ಇರ್ಬೋದು ರಾಮನ ಅಲ್ವ ಬೆಟ್ಟಾಗಿ ಅಲ್ಲಿ ನೋಡೇ ಬರ್ತೀನಿ ತಡಿ ಇದೇನದು ಎಮ್ಮೆ ಹೆಂಗಂತಾಳಲ್ಲ ಅಲ್ಲಿ ಮನುಷ್ಯರ ಲೈನ್ ನೋಡ್ಯಾದ ನೋಡಿದ್ನಪ್ಪ ಎಮ್ಮಿಗಳು ಕ್ವಾಣಕ್ಕೆ ಲೈನ್ ನೋಡ್ಯಾದ ಏನಪ್ಪ ಇದು ಇದ್ರು ಇದ್ದಿತ್ತು ನಮ್ದೊಂದು ಎಮ್ಮಿ ಈದ್ ಬಾದು ಸಿಗಿತ್ತು ಮಣ್ಣ್ ಮತ್ತೆ ಗಬ್ಬ ಆತದ ಹಂಗಾದ್ರೆ ಆ ಕ್ವಾಣದ ಕೆಲಸ ಹಂಗಿದ್ರೆ ಓಹೋ ಹಂಗಾದ್ರೆ ಎಲ್ಲವೂ ಅಲ್ಲೇ ಲೈನ್ ನೋಡಕ್ಕೆ ಹೋಗಿದ್ದಂಗೆ ಅದು ಅಮ್ಮ ಅಂದಂಗೆ ಅಶ್ಯಪ್ಪ ಎಲ್ಲ ಕೆಲಸ ಮಾಡೋಷ್ಟೊತ್ತಿಗೆ ಸಕ್ಕದಂಗತ್ ನೋಡು ಹೋಗ ಅವನವನು ಮನೆಯನ್ ಕೆಲಸ ಮಾಡ್ಬೇಕು ಮಾಡ್ಬಾರ್ದು ಹೊಲ್ದ ಮಾಡೋದು ಸುಖ ಆಗ್ತದೆ ಹತ್ತು ಹಾರ್ದಲ್ಲಿ ಹತ್ತು ಕಳೆ ಕೆತ್ತಿದ್ನೆ ಅದು ಮಾಡಿದ್ನೆ ಬಂದು ಆರಾಮ ಮನ್ಯಾಗ ಕುಂದ್ರದು ಇದೇ ಮನೇನ್ ಮಾಡ್ಯವು ಅದು ಒಂದು ನಮ್ನಿ ಸೂಜಿ ಮುಕ್ಳ ದಾರ ಪೊಣಿಸ್ದಂಗೆ ಹಂಗೆ ಒಂದ್ರಿಂದ ಒಂದು ಪೊಣಿಸಿದ್ದ ಹಂಗೆ ಕೆಲಸ ಮಾತ್ರ ತಪ್ಪಲ್ಲ ಸಾಕತ್ತಪ್ಪ ಯಪ್ಪ ಸಾಕತ್ತ ಚಿಗವ ಅಪ್ಪನ ಮುಂದೆ ಏನೋ ಬುತ್ತಿ ಕಟ್ಕಳಿಸ್ತಂತಂದು ನನಗೆ ಬಾ ಅಂತ ಹೇಳಿದೆ ಅಂತಲ್ಲ ಮತ್ತೆ ಕಟ್ಕೊಡು ಹೋಯ್ತೀನಿ ಬಂದೇನೆ ನೀನು ಉಂಡು ಹೋಗ್ಬಿಡು ನಿಮ್ಮ ಅಪ್ಪ ಬಂದ ಕಟ್ಕೊಂಡು ಹೋಗಿ ಅಂತ ಹೋಗು ಅಲ್ಲಿ ತಂಗಳನಕ್ಕೆ ಮೊಸರು ಅದನ್ನ ಹಾಕಿ ಕಳಿಸಿಟ್ಟಿ ನೋಡು ಅದು ಉಂಡೋಗು ನಿಮ್ಮ ಅಪ್ಪಗೆ ರೊಟ್ಟಿ ಎಣ್ಬದ್ನಿಕಾಯಿ ಪಲ್ಲೆ ಕೊರಜುಣಕ್ಕೆ ಕೆಂಪು ಚಟ್ನಿ ಆಮೇಲೆ ಅನ್ನ ಸಾರು ಎಲ್ಲ ಕಟ್ಟಿನಿ ಅದನ್ನ ಆಮೇಲೆ ಕೊಡ್ತಂತೆ ಹೋಗಲ್ಲಿ ಅನ್ನ ಮೊಸರು ಅದನ್ನ ಕಳಿಸಿ ಹೋಗ್ತೀನಿ ಹೋಗು ನನಗೆ ಚಿಗವ ಮತ್ತು ರೊಟ್ಟಿ ಅಯ್ಯ ಬೇಡ ನನ್ನೇನು ಮನುಷ್ಯ ಅಂತ ತಿಳ್ಕೊಂಡು ಏನಂತ ತಿಳ್ಕೊಂಡಿ ಹೋಗ ನನ್ನಿಂದಾಗಲ್ಲಪ್ಪ ಯಪ್ಪ ನಿಮ್ಮ ಅಪ್ಪಗೂ ರೊಟ್ಟಿ ಮಾಡ್ಬೇಕು ನಿಮ್ಮ ತಮ್ಮಗೆ ನಿನಗೆ ಎಲ್ಲಾಗತ್ತ ನಿಮ್ಮ ತಮ್ಗೆ ನಿಮ್ಮ ತಂಗಿಗೆ ಕಟ್ ಕಳ್ಸೀನಿ ಮತ್ತು ಈಗ ನಿನಗೆ ನಿಮ್ಮ ಅಪ್ಪಗೆ ಅಂದ್ರೆ ಆಗಲ್ಲ ನಿಮ್ಮ ಅಪ್ಪಗೊಂದ ಮತ್ತೆ ಹೊಲ್ದಾಗ ಕಟ್ ಮಾಡ್ದಂಗೆ ಮಾಡ್ತಾನೆ ಅದಕ್ಕೊಂದು ರೊಟ್ಟಿ ಮಾಡೀನಿ ಹೋಗು ತಂಗಳನ್ನ ತಿಂದ್ರೆ ಶಕ್ತಿ ಜಾಸ್ತಿ ಅಂತ ಏನಾಗುತ್ತೆ ಹೋಗಿ ತಿನ್ನು ಹಂಗಲ್ಲ ಚಿಗವ ದಿನಾ ಬರೀ ತಂಗಳನ್ನ ತಿಂದು 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 ಬೇಸರಾಗೈತಿ ರೊಟ್ಟಿ ರೊಟ್ಟಿ ಕೊಡು ಸಾಕು ತಿಂತೀನಿ ಮಾಡವ 4 ಮಾಡೀನಿ ಯಾವ ನಿಮ್ಮ ಅಪ್ಪ ಕಟ್ಟೀನಿ ಮತ್ತೀಗ ಒಂದು ರೊಟ್ಟಿ ಕೊಟ್ರೆ ನಿಮ್ಮಪ್ಪ ಮತ್ತೆ 3 ಕಷಾವಳ ಅಂತಂದು ಮತ್ತೆ ನನಗಿಡ್ತಾನೆ ಬಂದು ಹೋಗು ಅದು ಅನ್ನ ಉಂಡು ತೊಗೊಂಡು ಹೋಗಿ ಅಲ್ಲಿ ಇಟ್ಟಿನ ಬುತ್ತಿ ಕಟ್ಟಿ ಆಯ್ತು ಬಿಡು ಚಿಗವ ಮೊಸರಿನ ಇತ್ತಿಗೆ ರೊಟ್ಟಿ ಕೊಡ್ಬೇಕಂತ ರೊಟ್ಟಿನ ತಂಗಳದ್ದು ಯಾರು ತಿನ್ಬೇಕು ಮತ್ತೆ ಮನೆಯಾಗ ನಾನು ಬಿಸಿ ತಿನ್ನಕಿ ನನ್ನ ಮಕ್ಳಿಗಂತೂ ನಾನು ತಂಗಳದ್ದು ಕೊಡಲ್ಲ ಪಾಪ ಅವು ಸಾಲಿಗೆ ಹೋಗವು ಎಲ್ಲಿ ತಂಗಳು ತಿಂದು ಹೊಟ್ಟೆ ಪಟ್ಟಿ ಕೆಡಿಸ್ಕೊಂಡ್ರೆ ಏನು ಮಾಡ್ಬೇಕು ಪಾಪ ಅಯ್ಯೋ ಅದು ಹೊಟ್ಟೆ ಕೆಡೋದು ಬಿಡೋದು ಆಮೇಲೆ ಇದು ನಾನ್ಯಾಕೆ ನನ್ನ ಮಕ್ಳು ತಂಗಳು ತಿನ್ನಿಸ್ಲ ಇವು ನನ್ನ ಮಕ್ಳು ಬಿಸಿ ಬಿಸಿದು ಅನ್ನ ಹಾಲು ತುಪ್ಪ ಅಯ್ಯೋ ಬಿಸಿ ಬಿಸಿದು ತುತ್ತು ಮಾಡಿ ತಿನ್ನಿಸ್ತೀನಿ ನನ್ನ ಗಂಡ ನಮ್ಮ ಮುಂಚೆನೇ ನೋಡ್ಕೊಂಡು ನಮ್ಮ ಇಷ್ಟೆಲ್ಲ ಮಾಡೋದು ನನ್ನ ಗಂಡಿಗೆ ಯಾಕೆ ನಾ ತಂಗಳು ತಿನ್ನಿಸ್ಲಿ ಪಾಪ ನನ್ನ ಗಂಡಗೂ ಚಲೋ ತಿನ್ನಿಸ್ತೀನಿ ಇನ್ನು ನಾನು ಗಟ್ಟಿಮುಟ್ಟಿಗಿರ್ಬೇಕಲ್ವ ಮತ್ತು ನಾನು ಬಿಸಿ ಬಿಸಿದು ತಿಂತೀನಿ ಮುಳ ತಿಂದ ತಿಲ್ಲಕ್ಕಲ್ಲ ಅದು ಮನೆಯಾಗ ಉಳಿದೆಲ್ಲ ಮತ್ತೆ ಅದನ್ನ ತಿಂತಾನೆ ಅದಕ್ಕೆ ಕೊಡ್ತೀನಿ ನಾನೆಲ್ಲಿ ಬಿಸಿ ಮಾಡ್ಕೊಡಕ್ಕಲ್ಲ ಒಪ್ಪಿಸ ರಾಮೇ ತಡ್ಲ ಇಲ್ಲಿ ಚಿಗವ ಅಲ್ಲ ಆಗಿ ಅನ್ಸಂಬಂದಿಲ್ಲ ನಾನು 1 ಗಂಟೆಲೆ ಅನ್ಸಮ್ಮ ಮನೆ ಆ ಎಮ್ಮೆ ಹುಡುಕೊಂಡು ಬಂದ್ಲು ಕೇಳಿದ್ಲು ನನ್ನ ಅವ್ರ ಎಮ್ಮೆ ಬಂದವನ ಅಂತಂದು ಅವ್ರ ಎಮ್ಮೆ ನಮ್ಮ ಎಮ್ಮೆ ಕೊಟ್ಟ ಗಂಟು ಬಿದ್ಬಿಡತ್ತೆ ಬಿಡೋಗಳು ನಾ ಹೊಡೆದು ಓಡಿಸ್ತೀನಿ ಆ ಬೆನ್ನ ಹತ್ತು ಬಂದ್ಬಿಡ್ತಾವ ಅವನು ಗಾಡಿ ಹೊಡ್ಕೊಂಡು ಸಾಕಾಗ್ತೈತಿ ನಮ್ಮ ಎಮ್ಮೆ ಕಾಯೋ ಜೊತೆಗೆ ಅವನು ಕಾಯ್ಬೇಕು ನೋಡಿ ಹಂಗಾಗೈತೆ ನನ್ನ ಪರಿಸ್ಥಿತಿ ಅವ್ರ ನಿಮ್ಮಿ ನಾವೇ ಕಾಯಿ ಕ್ರಮ ಕಡತಿ ಬಂದ್ರೆ ಹೊಡೆದು ಓಡಿಸೋಣ ಇಲ್ಲ ಅಂದ್ರೆ ಆಕೆ ಅನ್ಸಮ್ಮ ಹೇಳು ಬೇಸ್ಬಿಗೆ ಕಟ್ ಅಂತಂದು ಇಲ್ಲೋಡಮ್ಮ ನೀ ಇನ್ನೊಂದ್ಸಲ ನಮ್ಗೆ ಎಮ್ಮೆ ಕೊಟ್ಟಿಗೆ ಏನಾರು ಮೇಯ್ಸಕ್ಕೆ ಬಂದು ಅಂದ್ರೆ ಯಾರ್ದಾರ ಹೊಲ್ದಾಗ ಚಲೋ ಬೆಳೆದಲ್ಲೇ ತಿನ್ನಕ್ಕೆ ಓಡಿಸ್ಬಿಡ್ತೀನಿ ನೋಡು ಆಮೇಲೆ ದಂಡ ಹಾಕಿ ದಂಡ ಕಟ್ಟರೆ ನನಗೆ ಗೊತ್ತಿಲ್ಲ ನೋಡು ಅಂತ ಹೇಳ್ಬಿಡು ಆಕಿ ಬೇಸಾಯ್ತಂತಲ್ಲ ನಂಗೆ ಕಾಯಕೊಬ್ಬ ಚಿಕ್ಕನ ಕಾಯ್ಕೊಂಡು ಬರ್ತಾ ಬೇಸಿ ಇಡಿಗೆ ಹಾಳು ಅನ್ಕೊಂಡು ಮಾರಕ್ಕೆ ಬರ್ತಾ ಅಂತೇಳಿ ಇನ್ನೊಂದ್ಸಲ ಆದ್ರೆ ಹಂಗೆ ಮಾಡ್ಬಿಡ ಆಮೇಲೆ ಇವ್ರದ್ದು ಹಿರಣ್ಣರ ದಿನ ಕೋಣ ಐತಂತಲ್ಲ ಹೌದಾ ಕೋಣದ ಕಟ್ಟಿ ಇದನ್ನ ರಂಟಿ ಕೊಟ್ಟು ಹೊಡಿತಿರ್ತಾನ ನಮ್ಮ ಎಮ್ಮಿ ಆ ಕೋಣಕ್ಕೆ ಗಬ್ಬಾಗಿತ್ತಲ್ಲ ಮತ್ತೆ ಮೊನ್ನೆ ನಮ್ದು ಕಟ್ಕೊಂಡಿತ್ತು ನೋಡು ಏನವ ನಂಗೆ ಗೊತ್ತಿಲ್ಲ ಇರ್ಬೇಕು ನೋಡು ಅದಕ್ಕೆ ಅಲ್ಲಿ ಪಾನ್ ಇರೋದಕ್ಕೆ ಓಸು ಎಮ್ಮಿಗಳು ಈ ಎಮ್ಮಿ ಜೊತೆಗೆ ಅಲ್ಲೇ ಹೊಂಟವು ಒಟ್ಟು ನೋಡಿ ಮತ್ತೆ ಅವರು ಇಟ್ಟಾರ ಸಗಣಿ ನಮ್ಮ ಚಲೋ ಬೆಳಿಗ್ಗೆ ಹಾಕ್ಯಾರ ಅವರು ಮತ್ತೆ ಓಸು ಕೋಣಸಲ ಹೊಕ್ಕೊಂಡು ತುಳಿದಾಡಿ ಎಲ್ಲ ಮತ್ತೆ ಇದು ಮಾಡ್ಯಾವು ಈಗ ನೋಡು ಮತ್ತೆ ನಮ್ಮ ಎಮ್ಮಿಗಳನ್ನ ಇದು ಮಾಡು ಮತ್ತೆ ನಮ್ಮ ಎಮ್ಮಿನ ತೊಗೊಂಡೋಗಿ ದಂಡ ಇದ್ರೆ ಹಾಕಿ ದಂಡ ಗಿಂಡ ಮತ್ತೆ ನಾನು ನಿನ್ನ ಬಾರ್ಕೊಲ್ ತೊಗೊಂಡು ಬರ್ಸ್ಬಿಡ್ತೀನಿ ಮತ್ತೆ ನಾನು ಇಲ್ಲ ಚಿಗವ ನಾವು ನಮ್ಮ ಎಮ್ಮಿನ ಹೊಲದ ಬದುವಿಗೆ ಹಚ್ಚಿರ್ತೀನಿ ಮೇಯಕ್ಕೆ ಅವ್ರ ಎಮ್ಮೆಯಾರ ಹೋದ್ರೆ ಅವ್ರು ಹಾಕಿರ್ತಾರೆ ನಾನು ನೋಡ್ತಿರ್ತೀನಿ ತಗೋ ಯಾರಿಗೆ ಗೊತ್ತಲ್ಲ ಕೋಣದ ಸಿಕ್ಕ ಇಲ್ಲ ಇವು ಗೆಳತಿರದವ್ ಎಮ್ಮಿ ಗೆಳತಾರ ಇವು ಅನ್ಸಮ್ಮನು ಕರ್ಕೊಂಡು ಹೋದ್ರು ಹೋದವು ಸವಾಸ್ ದೋಸ ಸನ್ನೆಸಿ ಕೆಡಿಸ್ತಂತೆ ಮತ್ತೆ ಇವ್ರ ಆಸೆಗೆ ಗೆಳತಿರ ಹೋಗೋಣ ಅಂತ ಹೋಗಿದವು ಒಟ್ಟು ನೋಡ್ತಿರು ತಗೋ ನಿಮ್ಮ ಅಪ್ಪಗ ಒಟ್ಟು ಚಂದಾಗಿ ಮುಂದೆ ಕುತ್ಕೊಂಡು ಅಷ್ಟು ಚಂದಾಗಿ ನೀಡಿ ಎಲ್ಲ ಅವನ್ನ ಬೋರ್ನಾಗ ನೀರು ಚಲೋ ಮಾಡ್ಕೊಂಡು ಸ್ವಚ್ಛಗೆ ತಿಕ್ಕಿ ತೊಳ್ಕೊಂಡು ತೊಗೊಂಬ ಹಂಗ ಮುಸ್ರಿ ಗೊಮ್ಮಂತ ಇಟ್ಕೊಂಡ್ ಬರ್ಬೇಡ ಇಲ್ಲ ತಗೊಂಬರ್ತೀನಿ ತಗೋ ಹಂಗ ಅಕ್ಕಿ ಪಕ್ಕಿರುವ ಹಾಲಿನ ರೊಕ್ಕ ಕೊಟ್ಟ ಅಕ್ಕಿ ಏನ್ ಕೊಟ್ಟಿಲ್ಲ ಇಲ್ಲವ ನಾ ಕೇಳಿದೆ ತಿಂಗಳಾಗೈತಿ ಕೊಟ್ರಿ ಮತ್ತೆ ರೊಕ್ಕನ ಅಂತಂದು ಆಕಿ ಗಂಡ ಊರಿಗೆ ಏನಂತ ಬಂದ್ ಕೊಡ್ತೀನಿ ಅಂತ ಹೇಳಿದ್ಲು ನೋಡು ಯಾರ್ಯಾರು ಈಗ ಹಾಲು ಹಾಕಿಸ್ಕೊಂಡು ತಿಂಗಳಾಗೈತಿ ನೋಡು ಅವ್ರದೆಲ್ಲ ರೊಕ್ಕ ಇಸ್ಕೊಂಬ ಸಾಯಂಕಾಲ ಹಾಲು ಕೊಡೋ ಕುಕ್ಕಿನೆಲ್ಲ ಇಸ್ಕೊಂಬರ್ತೀನಿ ಹೋಗ ತಡಾಗತ್ತ ಇಲ್ಲೇ ಮಾತಾಡ್ಕೊಂತ ತಿಂತ್ರ ಆತ ಬೇಸಿ ನಳ್ಳೈತಿ ತಣ್ಣಗೈತಿ ಅಂತಂದು ಇಲ್ಲ ನಿಂತು ಬಿಡ್ತಿ ಹೋಗಲ್ ಪಾಪ ನಿಮ್ಮಪ್ಪ ಹೊಲ್ದಾಗ ಬಿಸ್ಲಾಗ ದುಡಿಯಾಕತೈತಿ ಹೊಟ್ಟೆ ಸರೈತಿ ಸಿಟ್ಟಿಗೆ ದತ್ತನ ಹೋಗು